ನನ್ನ ಹೆಸರು ಅನಿಲ್, ನಾವೆಲ್ಲ ಹಿಂಗಿದ್ದೀವಿ ಹಂಗಿದ್ದೀವಿ ಫೇಸ್ಬುಕ್ಕಲ್ಲಿ ಕೂಡ ಅವನ್ನೆಲ್ಲ ತೋರಿಸ್ತಿದ್ದ. ದೀಪಾವಳಿಗೆಲ್ಲ ಬರ್ತಿದ್ದ ಸರ್, ಮತ್ತು ಕುಂಕುಮನ ಹಚ್ತಿದ್ದ. ಅದಾದ್ಮೇಲೆ ಮದ್ವೆ ಏನು ಆಯ್ತಲ್ಲ ಸರ್, ಅದಾದ್ಮೇಲೆ ಅವ್ರದ್ದು ಗೇಮ್ ಸ್ಟಾರ್ಟ್ ಆಯ್ತು. ಟಿಕ್ಲಿ ಇತ್ತು ಆ ಟೈಮಲ್ಲಿ, ನನ್ನ ಕಡೆ ಸ್ಟಿಕ್ಕರ್ಸ್ ಇರ್ತಿತ್ತು, ಅದನ್ನ ಹಚ್ಚಿದ್ರೆ ಬಂದು ಅದೆಲ್ಲ ಹರಿದು ಹಾಕೋದು ಮಾಡ್ತಿದ್ಲು. ಮತ್ತು ಅವ್ರ ತಾಯಿಗೆ ಬಂದ್ಬಿಟ್ಟು ನನ್ನ ಕಬಾಟಲ್ಲಿ ತಂದೆ ಬುರ್ಕ ತಂದಿಡೋದು. ಹಾಗೆ ಹೋಗ್ತಾ 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 ಹಾಗೆ ರಂಜಾನ್ ಬರ್ತಿತ್ತು. ಆ ಟೈಮಲ್ಲಿ ಇವ್ರದ್ದು ಸ್ಟಾರ್ಟ್ ಆಯ್ತು ಸರ್, ನಾವು ಗೋ ಮಾಂಸ ತಿಂತೀವಿ ಅಂತ ಒಂದು ದೊಡ್ಡ ಹೊರಗೆ ಬಂತು. ನಾನು ನಾರ್ಮಲ್ ಆಗಿ ನಮಸ್ಕಾರ ಅಂತಿದ್ದೆ, ನಮಸ್ಕಾರ ಆಂಟಿ ಬರ್ರಿ ಅಂತಿದ್ದೆ. ಇಲ್ಲ, ನಿಮ್ಮ ಹೆಂಡತಿಗೆ ನಮಸ್ಕಾರ ಎಲ್ಲ ಹೇಳಬಾರ್ದು, ನಮ್ಮ ಇದರಲ್ಲಿ ಸಲಾಮ್ ಅಲೈಕುಮ್ ಹೇಳ್ಬೇಕು. 10 ತಿಂಗಳು ನನ್ನ ಮಗುಗೆ 10 ತಿಂಗಳಾದರೂ ಮಗು ಹೆಂಗಿದೆ, ನನ್ನ ಹೆಂಡತಿ ಹೆಂಗಿದ್ದಾಳೆ, ಅವನಾಗಲಿ ನಮ್ಮ ಅತ್ತೆ ಆಗಲಿ ಬಂದು ನೋಡಲಿಲ್ಲ. ಫುಲ್ ಮುಸ್ಲಿಮ್ ಆಗಿ ನಾನು ಬುರ್ಕ ಹಾಕಬೇಕು, ನಾನು ಗೋ ಮಾಂಸನ ತಿನ್ನಲೇಬೇಕು, ಎನಿ ಕಾಸ್ಟ್ ನನಗೆ ಗೋ ಮಾಂಸ ತಿನ್ನಲೇಬೇಕು, ನಮಾಜ್ ಮಾಡಬೇಕು, ಬಂದವರಿಗೆ ಸಲಾಮ್ ಅಲೈಕುಮ್ ಹೇಳಬೇಕು. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ. ನಾನು ಬಂದುಬಿಟ್ಟು ತಮಿಳಿಯನ್ ಸರ್. ನಾನು 2012ರಲ್ಲಿ ಬಂದುಬಿಟ್ಟು ನಾನು ಆಕ್ಸ್ಫರ್ಡ್ ಕಾಲೇಜಲ್ಲಿ ಡಿಗ್ರಿ ಹೋಗ್ಲಿಕ್ಕೆ ಬಂದಿದ್ದೆ ಸರ್. ಶಾಂತಿನಗರ್ PGಯಲ್ಲಿ ಬಂದು ಉಳಿದಿಟ್ಟು ನಾನು ಓದ್ಲಿಕ್ಕತ್ತಿದ್ದೆ, BCom ಮಾಡ್ಲಿಕ್ಕತ್ತಿದ್ದೆ. ನಾನು ಡಿಗ್ರಿ ಬಂದುಬಿಟ್ಟು 2015ರಲ್ಲಿ ಮುಗ್ದಿದ್ದೆ. 14ರಿಗೆ ಸ್ವಲ್ಪ ಮುಂಚೆನ ನಂಗೆ ಶಫಿ ಅಂತ, ಅಂದರೆ ಅನಿಲ್ ಅಂತ ಅವನು ಇದಾಗಿದ್ದ. ಆ ಟೈಮಲ್ಲಿ ಬಂದುಬಿಟ್ಟು ನನ್ನ ಫ್ರೆಂಡ್ ಇದ್ದ, ಕಸಿನ್ ಇದ್ದ ಸರ್ ಅವನು ಅನಿಲ್ ಅಂತ. ನಮ್ಮ ಗ್ರೂಪಲ್ಲಿ ಬಂದು ನಾನು ಅವ್ರ ತಂಗಿಗೆ ಬಂದುಬಿಟ್ಟು ಊಟ ಎಲ್ಲ ತಂದು ಕೊಡೋದು, ಎಲ್ಲ ಪರಿಚಯ ಮಾಡ್ಕೊಂಡು, ಮತ್ತು ಅವಳ ಜೊತೆ ಮಾತಾಡ್ತಾ ನನ್ನ ಜೊತೆ ಮಾತಾಡೋದು ಸ್ಟಾರ್ಟ್ ಮಾಡ್ದ. ಆ ಟೈಮಲ್ಲಿ ನನಗೆ ಅವನು ಅನಿಲ್, ನನ್ನ ಹೆಸರು ಅನಿಲ್, ನಾವೆಲ್ಲ ಹಿಂಗಿದ್ದೀವಿ ಹಂಗಿದ್ದೀವಿ ಫೇಸ್ಬುಕ್ಕಲ್ಲಿ ಕೂಡ ಅವನ್ನೆಲ್ಲ ತೋರಿಸ್ತಿದ್ದ. ಆ ಟೈಮಲ್ಲಿ ಬಜರಂಗ್ ದಳ ಏನೋ ಗ್ರೂಪಲ್ಲಿ ಕೂಡ ನಾನೆಲ್ಲ ಹೋಗಿ ಬಂದೀನಿ, ಇದು ನನ್ನ ಬುಲೆಟ್ ಗಾಡಿ, ಅದರಲ್ಲಿ ಕೂಡ ಒಂದು ಆರೆಂಜ್ ಕಲರ್ ಫ್ಲ್ಯಾಗ್ ಎಲ್ಲ ಇರ್ತಿತ್ತು ಸರ್. ಆ ಟೈಮಲ್ಲಿ ಆಯ್ತಪ್ಪ, ಇವನು ಹಿಂದೂ ಹುಡುಗನ ಇರಬೇಕಂತ ಒಂದು ನಾರ್ಮಲ್ ಒಂದು ಸರ್ಕಲಲ್ಲಿ ನಾವೆಲ್ಲ ಮಾತಾಡ್ತಿದ್ವಿ. ಅವ್ನು ಬಂದು PG ಕಡೆ ಬಂದು ಹೋಗೋದು ಎಲ್ಲ ಫ್ರೆಂಡ್ಶಿಪ್ಪಲ್ಲೇ ಚಲೋ ಹೋಗ್ತಿತ್ತು. ಆ ಟೈಮ್ಗೆ ಹೋಗ್ತಾ ಹೋಗ್ತಾ ಅವನೇನಂದ ನಂಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ಸರ್. ಅಂದರೆ ಅವಳಿಗೆ ಊಟ ತಂದು ಕೊಡ್ತಾ ನನಗೂ ನಿನ್ನ ತಾಯಿ ತಂದೆ ಗುಜರಾತಲ್ಲಿ ಇದ್ದಾರೆ, ತಗೊಂಬ ನೀನು ಊಟ ಮಾಡ ಅಂತ ಕೊಡ್ತಿದ್ದ. ಸರಿ, ಮನೆ ಊಟ ಅಂದರೆ ಆ ಟೈಮಲ್ಲಿ ಒಂಥರ ಚಲೋ ಅನ್ನಿಸ್ತಿತ್ತು ನಮ್ಗೆ. ಮನೆ ಊಟ ಸಿಗ್ಲಿಕ್ಕತ್ತಿದ್ದಲ್ಲ ಅಂತ ನಾನು ಅವ್ನ ಡಬ್ಬಿ ತೊಗೊಂಡು ನಾನು ತಿಂತಿದ್ದೆ. ಆ ಟೈಮಲ್ಲಿ ಅದು ಏನಾದ್ರಲ್ಲಿ ಹಾಕ್ಕೊಡ್ತಿದ್ದ ನನಗೂ ಗೊತ್ತಿಲ್ಲ, ನಂಗೆ ಒಟ್ಟು ಅವ್ನಿಗೆ ಅಟ್ರಾಕ್ಟ್ ಆಗ್ತಾ ನಾನು ಹೋಗ್ತಿದ್ದೆ ಸರ್. ಅದಾದಮೇಲೆ ನಿಮ್ಮ ತಮಿಳಿಯನ್ಸ್ ಅಂತ ನಂಗೆ ಭಾಳ ಇಷ್ಟ, ಸೌತ್ ಇಂಡಿಯನ್ಸ್ ಭಾಳ ಚಲೋ ಇರ್ತೀರಿ, ಹಂಗಿರ್ತೀರಿ ಹಿಂಗಿರ್ತೀರಿ ಅಂತ ಫ್ರೆಂಡ್ಶಿಪ್ ಬಂದುಬಿಟ್ಟು ಒಂದು ಲವ್ ಇದರಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸರಿ, ಚಲೋ ಅದಾನ ಹುಡುಗ ಅಂತ. ಅದಾದಮೇಲೆ ಅವನೇನು ಮಾಡ್ದ, ಒಂದಿನ 2014ರಲ್ಲಿ ಲಕ್ಷ್ಮಿ ನಾವು ಮದುವೆ ಮಾಡ್ಕೊಳ್ಳೋನು, ಈಗ ನಾನು ನಿಮ್ಮದು ಕಲ್ಚರ್ ಎಲ್ಲ ನೋಡಿದ್ದೀನಿ, ನಾನು ನಿನ್ನ ಜೊತೆ ಎಲ್ಲ ಟೆಂಪಲಿಗೆ ಬಂದಿದ್ದೀನಿ, ದೀಪಾವಳಿಗೆಲ್ಲ ಬರ್ತಿದ್ದ ಸರ್, ಮತ್ತು ಕುಂಕುಮನ ಹಚ್ತಿದ್ದ, ಶಿವ ಟೆಂಪಲಿಗೆ ಬರ್ತಿದ್ದ. ಎಲ್ಲದರಲ್ಲಿ ಅವನು ನಾನು ಹಿಂದೂ ಹುಡುಗರು ಯಾವ ಥರ ಇರ್ತಾರೆ ಅವನು ಇದೆಲ್ಲ ಕಡ್ಗೆಲ್ಲ ಹಾಕ್ತಿದ್ದ. ನಮ್ಮದು ರುದ್ರಾಕ್ಷಿದೆಲ್ಲ ಅವ್ನು ಯಾವುದಾದ್ರು ಫೋಟೋ ತೋರಿಸಿದ್ದ ಅವನ ಟೈಮಲ್ಲಿ. ನಾನೆಲ್ಲ ಹಿಂದೂ ಅಂದ್ರೆ ನಿಂದು ಕಲ್ಚರ್ ಭಾಳ ಇಷ್ಟ, ನಂಗೆ ಅದರಲ್ಲೇ ಬರಬೇಕು, ನೀ ಅಂದ್ರೆ ಭಾಳ ಇಷ್ಟ, ತಮಿಳಿಯನ್ಸ್ ಭಾಳ ಇಷ್ಟ, ಹಿಂಗೆ ಮಾಡಿ ಚಲೋ ಟ್ರ್ಯಾಪ್ ಮಾಡಿದ. 2014ರಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋನು ನಾವಿಬ್ಬರು, ಇಲ್ಲಾಂದ್ರೆ ನಿನ್ನ ಮನೆಯಲ್ಲಿ ಬೇರೆ ಹುಡುಗ ನೋಡಿ ಮದುವೆ ಮಾಡಿಬಿಡ್ತಾರೆ, ದಯವಿಟ್ಟು ನಂಗೆ ಮದುವೆ ಮಾಡ್ಕೊ ಅಂತ. ಸರಿ, ಚಲೋ ಹುಡುಗ ಅದಾನ, ರಿಲಿಜನ್ ಬಗ್ಗೆ ಏನು ಮಾತಾಡ್ಲಿಕ್ಕತ್ತಿಲ್ಲ, ಏನೂ ಇಲ್ಲ ಅಂತ ನಾನು, ಅಂದರೆ ಬರೀ ಹಿಂದೂ ಅಂತ ಭಾಳ ನಂಗೆ ಇದು ಮಾಡ್ತಿದ್ದ, ನೀವು ಹಿಂದೂ ಹಿಂಗೆ ಚಲೋ ಇರ್ತೀರಿ ಅಂತ. ಅದಾದ್ಮೇಲೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳುವ ಹೋಗುವಾಗ ಅವನದು ಇದು ವೋಟ್ರ್ ID ಎಲ್ಲ ತಂದ. ಅದರಲ್ಲಿ ಬಂದುಬಿಟ್ಟು ಶಫಿ ಅಹಮದ್ ಕರ್ನೂಲ್ ಅಂತ ಇತ್ತು. ನಾ ಅನಿಲ್ ಅಂತಿದ್ದೆ ಆ ಟೈಮಲ್ಲಿ. ಅನಿಲ್ ಇದೇನಿದೆ ಶಫಿ ಅಹಮದ್ ಅವಾಗಲ್ಲ, ಇಲ್ಲ ಆ್ಯಕ್ಚುಲಿ ನನ್ನ ತಾಯಿದು ಬಂದುಬಿಟ್ಟು ನಾವೆಲ್ಲ ಫಸ್ಟ್ ಅಜ್ಜ ಕಾಲದಲ್ಲೇ ನಾವೆಲ್ಲ ಹಿಂದೂಸ. ಅದಾದಮೇಲೆ ಅಪ್ಪ ಕಾಲದಲ್ಲಿ ಏನು ಕತೆ ಬಾಕಡ್ತಿದ್ದ, ಅಪ್ಪ ಕಾಲದಲ್ಲಿ ನಾವೆಲ್ಲ ಕ್ರಿಶ್ಚಿಯನ್ಸ್, ನನ್ನ ತಾಯಿ ಕ್ರಿಶ್ಚಿಯನ್, ಅವಳು ಬಂದುಬಿಟ್ಟು ಮುಸ್ಲಿಮಲ್ಲೇ ಮದುವೆ ಮಾಡ್ಕೊತಾಳೆ. ಆ ಸಮುದಾಯದ ಹೆದರಿಕೆಗೆ ಬಂದ ನಂಗೆ ಶಫಿ ಅಹಮದ್ ಅಂತ ಜಸ್ಟ್ ಸ್ಕೂಲ್ನಾಗ ಸರ್ಟಿಫಿಕೇಟ್ನಾಗ ಕೊಟ್ಟಾಳೆ. ಅದ ನಾನು ಕಂಟಿನ್ಯೂಗೆ ಇಟ್ಕೊಂಡಿನ ವೋಟ್ರ್ ID ಅದಲ್ಲ, ಮುಂದೆ ನಾನು ಚೇಂಜ್ ಮಾಡ್ಕೊತೀನಿ ಲಕ್ಷ್ಮಿ. ರಿಜಿಸ್ಟರ್ ಮ್ಯಾರೇಜ್ ಆಫೀಸ್ ಮಟ್ಟ ಬಂದೇವಿ, ದಯವಿಟ್ಟು ನಂಗೆ ಇದು ಮಾಡ್ಲಿಕ್ಕೆ ಹೋಗಬೇಡ, ಕೈ ಬೀಳ್ತೇನೆ ಕಾಲು ಬೀಳ್ತೇನೆ, ನಾನು ಇದಾದ್ಮೇಲೆ ತಕ್ಷಣ ನಾನು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಹೆಸರು. ನಾನು ಹಿಂದೂಲ್ಲಿ ಅನಿಲ್ ಅಂತ ಏನೈತಿಲ್ಲ ಅದನ್ನೆಲ್ಲ ಮಾಡ್ಕೋತೀನಿ ಅಂದ. ಆ ಟೈಮಲ್ಲಿ ನನ್ನ ಹೆಸರು ಬಂದುಬಿಟ್ಟು ಲಕ್ಷ್ಮಿ ಅಂತ ಕೊಟ್ಟೆ ನಾನು ರಿಜಿಸ್ಟರ್ ಮ್ಯಾರೇಜಲ್ಲಿ. ಅವನು ಅನಿಲ್ ಅಂತ ಶಫಿ ಅಹಮದ್ ಅಂತ ಕೊಟ್ಟ. ಸರಿ, ಮುಂದೆ ಚೇಂಜ್ ಮಾಡ್ಕೊಪ್ಪ, ಮುಂದೆ ನಂಗೆ ಯಾಕಂದ್ರೆ ನಂಗೆ ಯಾಕೋ ಡೌಟ್ ಬರತೈತಿ, ರಿಜಿಸ್ಟರ್ ಮ್ಯಾರೇಜ್ ಒಂದು ಮಾಡ್ಕೊಂಡ್ಬಿಟ್ಟು. ಆದರೆ ನನ್ನ ಸೇಫ್ಟಿಗೇನೆ ರಿಜಿಸ್ಟರ್ ಮ್ಯಾರೇಜ್ ಓಕೆ, ರಿಜಿಸ್ಟರ್ ಹೆಂಗೂ ಆಗಿಬಿಟ್ಟೈತಿ, ನೋಡೋಣ ಸುಧಾರಣೆ ಆಗುತ್ತೆ, ನೋಡೋಣ ಏನು ಮಾಡೋಣ ಅಂತ ನಾನು
ಮುಂದೆ ಬರ್ದು ನೋಡಿದೆ, ಯಾಕಂದರೆ ನೋಡೋಣ ಅವ್ನು ಇಷ್ಟೆಲ್ಲ ನಂಗೆ ಒಪ್ಸಿದ. ಆ ಟೈಮಲ್ಲಿ ನಾನು ಹಿಂದುವಲ್ಲೇ ಬರ್ತೀನಿ, ಬರೇ ಹಿಂದೂ ಅಂತಿದ್ದ. ಇದನ್ನ ನನ್ನ ಮೈಂಡಲ್ಲಿ ಹಾಕ್ತಿದ್ದ ಸರ್ ಆ ಟೈಮಲ್ಲಿ. ಮತ್ತು ಅವ್ನು ಯಾವುದೇ ದರ್ಗಾಗೂ ಆ ಟೈಮಲ್ಲಿ ಹೋಗಿದ್ದಿಲ್ಲ, ಎಲ್ಲೂ ನಾನು ಕರ್ಕೊಂಡು ಹೋಗಿದ್ದಿಲ್ಲ. ಸರಿ ಅಂತ ಹಂಗೆ ಪ್ರೀತಿ ಕಂಟಿನ್ಯೂ ಆಗ್ತಿತ್ತು ಸರ್. ಮತ್ತು ಆ ಟೈಮ್ಲಿ ನಂಗೆ ಏನೂ ಟಾರ್ಚರ್ ಕೊಟ್ಟಿಲ್ಲ, ನೀನು ನಾವು ಮುಸ್ಲಿಮು ಹಂಗೆ ಏನೇ ಹೇಳಿಲ್ಲ. ಆಮೇಲೆ 2017ರಲ್ಲಿ ಅಫಿಷಿಯಲಿ ಮದುವೆ ಮಾಡ್ಕೊಳ್ಳೋ ನಂದ ಆಯ್ತು. ಅದು ಅಫಿಷಿಯಲಿ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ಮೇಲೆ ನನ್ನ ತಾಯಿಗೆಲ್ಲ ಬಂದು ಹೇಳಿದ, ಅಮ್ಮ ನನಗೆ ನೀವು ಹಿಂದೂ ಅಂದ್ರೆ ಭಾಳ ಇಷ್ಟ. ಅಲ್ಲೇ ಕೂಡ ಅವ್ರ ತಾಯಿ ಬಗ್ಗೆನೇ ಹಿಂಗೆ ಅಂತಿದ್ದ. ನನ್ನ ತಾಯಿ ಬಂದುಬಿಟ್ಟು ಮುಸ್ಲಿಮಲ್ಲಿ ಮದುವೆ ಆಗಿದ್ದಾಳೆ, ಅದನ್ನ ನಾನೆಲ್ಲ ತೆಗೆದು ಹಾಕಬೇಕು. ಆ ಟೈಮಲ್ಲಿ ಕೂಡ ನಮ್ಮ ಕ್ರಿಶ್ಚಿಯನ್ ಫ್ಯಾಮಿಲಿ ಯಾರೂ ನಂಗೆ ಸಪೋರ್ಟ್ ಮಾಡಿಲ್ಲ. ನಾನು ಕ್ರಿಶ್ಚಿಯನಲ್ಲಿ ಇರ್ಲಿಕ್ಕೆ ಹೋಗಲ್ಲ. ನನ್ನ ತಾಯಿ ಬಿಟ್ಟರೆ ನಂಗೆ ಲೋಕದಲ್ಲಿ ಯಾರಿಲ್ಲ. ಆಕೆ ಹೋದ್ಮೇಲೆ ನೀನೇ ನನ್ನ ತಾಯಿ ತಂದೆ, ನಿಮ್ಮ ಮಗಳೇ ನನಗೆಲ್ಲ ಸರ್ವಸ್ವ, ನೀವೇ ನನ್ನ ಫ್ಯಾಮಿಲಿ. ಮದುವೆ ಆದಮೇಲೆ ನಾವೆಲ್ಲ ತಿರುಪತಿಗೆ ಹೋಗೋಣ, ಈಗ ಸದ್ಯದಲ್ಲಿ ನಂಗೆ ಎಕ್ಸೆಪ್ಟ್ ಮಾಡಿರಿ ಹಿಂಗೆ ಹೇಳಿ ಎಲ್ಲ ಒಪ್ಸಿದ ಸರ್. ಅದಾದಮೇಲೆ ಅವ್ರು ಇದರಲ್ಲೇನೋ ರಿಜಿಸ್ಟರ್ಗೆ ಒಂದಿನ ಹೆಸರಷ್ಟೇ ನಂಗೆ ಝೋಯಾ ಅಂತ ಕೊಡು, ಅದಾದಮೇಲೆ ನೀ ಲಕ್ಷ್ಮಿನೇ ಇರ್ತೀಯ, ನಿನಗೆ ನನ್ನ ಕಡೆಯಿಂದ ಆಗಲಿ ನನ್ನ ತಾಯಿ ಕಡೆಯಿಂದ ಆಗಲಿ ಯಾವುದೂ ಇದೆಲ್ಲ ಆಗೋದಿಲ್ಲ, ಅಂದರೆ ಪ್ರಾಬ್ಲಮ್ ಬರುವುದಿಲ್ಲ ಅಂತ ಹೇಳಿದ. ಅದಾದಮೇಲೆ ಮದ್ವೆ ಏನು ಆಯ್ತಲ್ಲ ಸರ್, ಅದಾದಮೇಲೆ ಅವ್ರದ್ದು ಗೇಮ್ ಸ್ಟಾರ್ಟ್ ಆಯ್ತು. ಅವ್ರ ತಾಯಿ ಬಾಯಿಯಿಂದ ಬಂತು ದಟ್ ಅವನಿಗೆ ಫಸ್ಟು ಒಂದು ಮುಸ್ಲಿಂ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ಅವ್ರು ಬಂದ್ಬಿಟ್ಟು ಇವ್ನಿಗೆ ಏನೋ ಪ್ರಾಪರ್ಟಿ ಎಲ್ಲ ಕೊಡ್ತಿದ್ರು ಅಂದ್ರಂತ ಏನೇನೋ ಒಟ್ಟು ಕೊಡ್ತೀನಿ ಅಂದರೆ, ಅದು ಇವ್ನು ಬಂದ್ಬಿಟ್ಟು ಹಿಂದೂ ಹುಡುಗಿಯಲ್ಲಿ ಬಿದ್ದಿದ್ದಾನೆ, ನಾನೆಲ್ಲ ಹಂಗೆ ಹೇಳಿದ್ದೆ ಹಿಂಗೆ ಹೇಳಿದೆ, ನನ್ನ ಮಗ ಒಪ್ಪಲಿಲ್ಲ, ನೀನು ಏನೂ ಜಾಸ್ತಿ ಅಲ್ಯೂಮಿನಿ ತಂದಿಲ್ಲ ಅಂದರೆ ಏನೋ ನಿಮ್ಮ ಮನೆ ಅಂದರೆ ಜಾಸ್ತಿ ದುಡ್ಡು ತೊಗೊಂಬಂದಿಲ್ಲ, ಹಂಗೆ ಹಿಂಗಂತ ಚಿತ್ರಹಿಂಸೆ ಕೊಡು ಸ್ಟಾರ್ಟ್ ಮಾಡಿದರೆ. ನಾನು ಕುಂಕುಮ ಅಂದರೆ ಟಿಕ್ಲಿ ಇತ್ತು ಆ ಟೈಮಲ್ಲಿ, ನನ್ನ ಕಡೆ ಸ್ಟಿಕ್ಕರ್ಸ್ ಇರ್ತಿತ್ತು ಬ್ಯಾಗಲ್ಲಿ, ಎನಿ ಟೈಮ್ ಇರ್ತಿತ್ತು. ಅದನ್ನ ಹಚ್ಚಿದ್ರೆ ಬಂದು ಅದೆಲ್ಲ ಹರಿದು ಹಾಕೋದು ಮಾಡ್ತಿದ್ಲ. ನಾನು ಹಿಂಗೆ ಯಾಕೆ ಮಾಡ್ಲಿಕ್ಕಿತ್ತಮ್ಮ, ನಾನು ಹಿಂದೂ ಅಂತ ಗೊತ್ತಿದ್ದೆ ಮಾತ್ರ ನೀವು ಮದುವೆ ಆಗಿದ್ದು, ನಿನ್ನ ಮಗ ಮದುವೆ ಆಗಿದ್ದು, ನಿನ್ನ ಮಗನ ಹಿಂದೆ ನಾನು ಬಂದಿಲ್ಲ. ಅವನಿಗೆ ಆಲ್ರೆಡಿ ನಾನು ಹೇಳೇನಿ, ನೋಡಪ್ಪ ನಾನು ಹಿಂದೂ, ನನ್ನ ಹೆಸರು ಲಕ್ಷ್ಮಿ, ನಾವು ದೇವಂದ್ರಿ ಫ್ಯಾಮಿಲಿ, ನಂದು ಫ್ಯಾಮಿಲಿ ಇಲ್ಲಿಲ್ಲ. ಆದರೆ ನಾನು ಗುಜರಾತ್ ಮತ್ತು ನಮ್ಮ ಮುಂಬೈ, ನಾನು ತಮಿಳ್ನಾಡಲ್ಲಿ ಸರ್ವಣ್ಣ ನಾವು ತಮಿಳಿಯನ್ಸ್ ಇದ್ದೀವಿ. ನಾನು ನಿನ್ನ ಲವ್ ಮಾಡೇನಂತ ಆದರೆ ನಿನ್ನ ರಿಲಿಜನ್ ನೋಡಿ ನಾನು ಲವ್ ಮಾಡಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ನಿನ್ನ ಮನಸ್ಸು ನೀ ಇಷ್ಟೆಲ್ಲ ಪ್ರೀತಿ ಕೊಡ್ತೀನಿ ಅಂತ ನಾನು ಲವ್ ಮಾಡಿದ್ದು ಮಾತ್ರ. ಇಲ್ಲಾಂದ್ರೆ ನನ್ನ ಇದರಲ್ಲಿ ಹುಡುಗರು ನನಗೆ ಭಾಳ ವಾರ ಬಂತು, ನಾನು ಅದರೆಲ್ಲ ಇಗ್ನೋರ್ ಮಾಡಿ ನನಗೆ ಬಂದೀನಿ. ನನ್ನ ಲೈಫಿಗೆ ಏನಾದ್ರು ಪ್ರಾಬ್ಲಮ್ ಮಾಡ್ತಂದ್ರೆ ನಾನು ನಿನಗೆ ಬಿಡೋದಿಲ್ಲ. ಇಲ್ಲ ಲಕ್ಷ್ಮಿ, ದಯವಿಟ್ಟು ನೀನ ನೋಡು, ನನ್ನ ತಾಯಿ ಬಿಟ್ಟರೆ ಯಾರದಾರ, ಯಾರೂ ಇಲ್ಲ, ಆಗ ನಾನು ಸ್ವಲ್ಪ ಟೈಮ್ ಕೊಡು, ನನ್ನ ತಾಯಿ ನಾನು ಸುಧಾರಣೆ ಮಾಡ್ತೀನಿ ಅಂತ ಹೇಳಿ ಹಿಂಗೆ ಬುಟ್ಟಿಯಲ್ಲಿ ಹಾಕ್ತಾ ಹೋಗ್ತಿದ್ದ ಸರ್. ಮತ್ತು ಅವ್ರ ತಾಯಿಗೆ ಬಂದುಬಿಟ್ಟು ನನ್ನ ಕಬಾಟಲ್ಲಿ ತಂದು ಬುರ್ಕಾ ತಂದಿಡೋದು, ಹೇಳ್ತೀರಿ ಇಸ್ಕು ಬೋಲ ಬುರ್ಕಾ ಹಾಕಂತ. ಅಂದರೆ ಯಾಕೆ ನಾ ಯಾಕೆ ಹಾಕೋದಿಲ್ಲ, ನಾ ಯಾಕೆ ಹಾಕಲಿ, ನಾನೇ ಗಾಡಿ ಕಟ್ಟುವಲ್ಲ ಡಸ್ಟ್ ಅಲರ್ಜಿ ನಾವು ಎಲ್ಲ ಹುಡುಗನ ಕಟ್ತೀವಿ, ನಾವು ಬುರ್ಕಾ ಅದು ಹಾಕ್ಬೇಕು. ಮತ್ತು ನನಗೆ ಪಗಾರಲ್ಲಿ ಸ್ಯಾಲ್ರಿ ಬರ್ತಿದ್ದಲ್ಲ, ಅದೆಲ್ಲ ಸ್ಯಾಲ್ರಿ ಕೂಡ ಇಬ್ಬರು ತೊಗೊಂಡ್ಬಿಡ್ತಿದ್ರು ಸರ್. 10,000 ರೂಪಾಯಿ ಕೊಡ್ಸು ನಿಂದ ಹೆಂಡತಿ ಕಡೆಯಿಂದ, ಆಗಿ ಮದುವೆಲಿ ಏನು ತಂದಿಲ್ಲ, ಅದೆಲ್ಲ ಅವರಪ್ಪ ಏನು ಕೊಟ್ಟಿಲ್ಲ, ಬಂದು ಅಷ್ಟಕ್ಕೆ ತಿಂದು ಹೋಗಿದ್ದಾರೆ ಅವ್ರೆ, ನಾವೆಲ್ಲ ಖರ್ಚು ಮಾಡಿವಿ ಹಂಗೆ ಹಿಂಗಂತ ಭಾಳ ಅಂತಿದ್ಲ. ನಾ ಟೈಮಲ್ಲಿ ಅಂದೆ, ಇಷ್ಟ ಇತ್ತಂದ್ರೆ ಎದಕ್ಕೆ ಮದುವೆ ಮಾಡ್ಕೊಂಡಿ, ಇಲ್ಲ ಹಂಗಿಂಗೆ ಅಂತ ಬರೀ ಟ್ರ್ಯಾಪಿಂಗ್ ಮಾಡೋದು. ಇಲ್ಲ ನನ್ನ ಮಗನಿಗೆ ನನ್ನ ತಾಯಿಗೆ ಒಂದೇ ಮಗ, ಹಂಗಿತ್ತು ಹಿಂಗಿತ್ತು, ಬರೀ ಅಳುವುದು ಬಡುವುದು ನಂಗೆ ಮತ್ತು ಹೊಡಿಯೋದು ಇದೇ ಮಾಡ್ತಿದ್ರು, ಮತ್ತು ರಂಸೋದು. ಹಾಗೆ ಹೋಗ್ತಾ ಹಾಗೆ ರಂಜಾನ್ ಬರ್ತಿತ್ತು. ಆ ಟೈಮಲ್ಲಿ ಇವ್ರದ್ದು ಸ್ಟಾರ್ಟ್ ಆಯ್ತು ಸರ್, ನಾವು ಗೋ ಮಾಂಸ ತಿಂತೀವಿ ಅಂತ ಒಂದು ದೊಡ್ಡ ಹೊರಗೆ ಬಂತು. ನಾನಂದೆ, ಶಫಿ ಅನಿಲ್ ಯಾರೋ ಇರ್ಪ ನೀನು ದೇವ್ರ, ನೀನು ನನ್ನ ಕಡೆ ಇರೋಕ್ಕಿಂತ ಮುಂಚೆ ಚಿಕನ್ ಮಟನ್ ತತ್ತಿ ಫಿಶ್ ಇದು ಬಿಟ್ಟರೆ ನಾನು ಯಾರು ಮುಟ್ಟಲ್ಲ, ನಾವೆಲ್ಲ ತಿನ್ನೋದಿಲ್ಲ ಅಂದವ. ಫ್ರಿಡ್ಜಲ್ಲಿ ನಿನ್ನ ತಾಯಿ ತಂದು ಏನಿಟ್ಟಾಳು. ಫ್ರಿಡ್ಜ್ ಅದು ಓಪನ್ ಮಾಡಿದರೆ ಸರ್, ವೆಜಿಟೇಬಲ್ಸ್ ಕೆಳಗಡೆ ಮೇಲೆ ಅಷ್ಟೇ ಗಬ್ಬು ವಾಸನೆ ಬರ್ತಿತ್ತು, ಮನೆಯೆಲ್ಲ ವಾಮಿಟ್ ಮಾಡ್ಕೊತಿದ್ದೆ. ನಾನು ಅದನ್ನು ಪೂಜೆ ಮಾಡ್ತೇನೆ. ಅವ್ರು ಬಂದುಬಿಟ್ಟು तुम्हारे इन्हीं ने क्या, तुम्हारे सास ने क्या, ये लो मटन दरगाह से आया, ये लो खाओ ಅಂತ ಕೊಡ್ತಿದ್ದೆ. ನಾನು ಅಲ್ಲೇ ಹೊಚ್ಚಲ ಮುಂದೆ ಇಡ್ತಿದ್ದೆ, ಅದನ್ನ ಒಳಗೆ ತೊಗೋತಿದ್ದಿಲ್ಲ. ಅದಕ್ಕೂ ಬಂದು ಜಗಳ ಮಾಡ್ತಿದ್ಲ, ನಿನ್ನ ವೈಫಿಗೆ ಅಷ್ಟೇನು ಗಮಂಡ, ಹಂಗೆ ನಮ್ದು ಇದರಲ್ಲಿ ಬಂದಾಳಲ್ಲ ಆಕೆಲ್ಲ ಫಾಲೋ ಮಾಡ್ಬೇಕು, ಹಂಗೆ ಮಾಡ್ಬೇಕು. ಮತ್ತು ಮನೇಲಿ ಗೆಸ್ಟ್ ಬರ್ತಿದ್ರು ಸರ್, ನಾನು ನಾರ್ಮಲಾಗಿ ನಮಸ್ಕಾರ ಅಂತಿದ್ದೆ, ನಮಸ್ಕಾರ ಆಂಟಿ ಬರ್ರಿ ಅಂತಿದ್ದೆ. ಇಲ್ಲ ನಿಮ್ಮ ಹೆಂಡತಿಗೆ ನಮಸ್ಕಾರ ಎಲ್ಲ ಹೇಳಬಾರ್ದು, ನಮ್ಮ ಇದರಲ್ಲಿ ಸಲಾಮ್ ಅಲಿಕುಮ್ ಹೇಳಬೇಕು, ಹಂಗೆ ಹಿಂಗೆ ಮತ್ತೆ ಮೆಂಟಲ್ ಟಾರ್ಚರ್ ಕೊಟ್ಟು ನಾವು ಮತ್ತೆ ನನ್ನ ತಾಯಿ ಸುಧಾರಣೆ ಮಾಡ್ತೇನಂತ ಬರೇ ರಿಲಿಜನ್ ಅಂತ ನನಗೆ ಕಾಡ್ಸ್ಕೊಂಡು ಬಂದಾರ ಸರ್. ಹಿಂಗ್ಯಾರ ಇವ್ನ ಸುಧಾರಣೆ ಆಗೋದಿಲ್ಲ ಅಂತ 2020ರಲ್ಲಿ ಕೂಡ ನನ್ನ ಮಗು ಆಯ್ತು. ಮಗು ಆ ಟೈಮಲ್ಲಿ ಅಲ್ಲೇ KMCಯಲ್ಲೇ ಸ್ಟಾರ್ಟ್ ಮಾಡಿದ್ರು ಅವರು. ನಾನು ಮಗು ಹುಟ್ಟಿ ಒಂದು 5 ನಿಮಿಷ ಒಳಗೆ ಅವ್ರದ್ದೇನೋ ಚಿಲ್ಲ ಇರ್ತಂತ 45 ಡೇಸ್ದು.
ಅಲ್ಲೇಕೆ ಟ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾಕಂದ್ರೆ ಮತ್ತೆ ನನ್ನ ಮಗು ಡೆಲಿವರಿ ಆದಮೇಲೆ ತಾಯಿ ಮನೆಗೆ ರೆಸ್ಟಿಗೆ ಹೋಗ್ತೇನಲ್ಲ, ಮತ್ತು ನಾನು ಹಿಂದೂ ಧರ್ಮದಲ್ಲಿ ಏನಾರು ಮಾಡ್ತೀನಿ ನಾವು ಅಂತ ಹೆದ್ರಿ ಅವರು, ಇಲ್ಲ ಹಮಾರ ಚಿಲ್ಲ ರೇತಾ 45 days ಅದಕ್ಕೆ ನೀನು ಮಾಡಲೇಬೇಕು. ನಾನು ಅಲ್ಲೇ ವಿರೋಧ ಮಾಡಿದೆ. ಇಲ್ಲಪ್ಪ, ನಮ್ಮದು ಚಿಲ್ಲ ಬಂದುಬಿಟ್ಟು ಮುಸ್ಲಿಮಲ್ಲಿ ಯಾರು ಮಾಡೋದು, ತಾಯಿ ತಂದೆ ಮಾಡೋದು, ಸರಿನಾ? ನನ್ನ ತಾಯಿ ತಂದೆ ಹಿಂದೂ ಇಲ್ಲ, ಮುಸ್ಲಿಮ್ ಇಲ್ಲ, ನಾವು ಮುಸ್ಲಿಮ್ ಇಲ್ಲ, ನಾವೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳಿದ್ದಕ್ಕಾಗಿ ಅವನು ಅವ್ರ ತಾಯಿಗೆಲ್ಲ ಬೈದು ಗೀದು ನನ್ನನ್ನು ಹೊಡೆದು ಬಡ್ದು, ನಂದು ಆ ಟೈಮ್ ಸಿಜ್ರಿನ್ ಹಾಕಿತ್ತು ಸರ್. ಸಿಜ್ರಿನ್ ಆಡಿದ ಗೊತ್ತು ಹಿಡಿದು ನನಗೆ ದುಗಿಸಿ, ನಿನ್ಗೆ ಎದುರಾಗೂ ನನಗೆ ಮಾಡ್ಲಿಕ್ಕೆ ಬಿಡಾಕಿಲ್ಲ ಅಂತ ಹೇಳಿ ಹಸಿ ಮಕ್ಕಳು ನನ್ನ ತಾಯಿ ತಂದೆ ಮನೇಲಿ ಬಿಟ್ಟು 10 ತಿಂಗಳು, ನನ್ನ ಮಗುಗೆ 10 ತಿಂಗಳಾದರೂ ಮಗು ಹೆಂಗಿದೆ, ನನ್ನ ಹೆಂಡತಿ ಹೆಂಗಿದ್ದಾಳೆ, ಅವನಾಗಲಿ ನಮ್ಮ ಅತ್ತೆ ಆಗಲಿ ಬಂದು ನೋಡಲಿಲ್ಲ. ಅದಾದಮೇಲೆ ನಾನು 4-5 ಮಂದಿ ಜೊತೆ ಮಾತಾಡಿ ಈಗೇನಪ್ಪ ಡಿವೋರ್ಸ್ ಕೊಡೋದು ಕೊಟ್ಬಿಡ್ದಾರ, ನಂಗೆ ಸಾಕು, ದೇವ್ರು ಕೊಟ್ಟಿದ್ದು ಮಗ ಐತಿ, ನಾ ಉಳ್ಕೋತೀನಿ, ನಿಂದ್ರಲ್ಲಿ ನೀ ಏನು ರಿಲಿಜನ್ ನನಗೆಲ್ಲ ಮೋಸ ಮಾಡಿದ್ದೆಲ್ಲ, ಅದಕ್ಕೆ ದೇವರು ಒಂದು ನನಗೆ ಇದು ಮಾಡ್ತಾನೆ ಅಂತ ನಾನು ಹೇಳಿದೆ ಸರ್. ಇಲ್ಲ ನಂಗೆ ನೀನು ಬೇಕಂತ ಮತ್ತೆ ಕರ್ಕೊಂಡು ಹೋಗಿ ಜೀವನ ಮಾಡ್ದೆ. ಅಂದರೆ ಕರ್ಕೊಂಡು ಹೋದ್ರೆ ನಾನು ಹೋದೆ ಅವನ ಜೊತೆ ಜೀವನ ಮಾಡೋ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಮತ್ತೆ ಸ್ಟಾಪ್ ಮಾಡಿದ್ರು ಸರ್ ನನ್ನ. ನೀನು ನಿಮ್ಮ ತಂದೆ ತಾಯಿನ ಬಿಡಬೇಕಾ, ನಿನ್ನ ಗಣಪತಿಗೆ ಹೋಗಬಾರ್ದ, ನೀನು ದೀಪಾವಳಿ ಮಾಡಬಾರ್ದು, ನೀನು ಒಟ್ಟು ಹೆಂಗಂದ್ರೆ ಅವರು ಒಂದು ತೋರ್ ತರಿಕೆ ಇರುತ್ತಂತ ಮುಸ್ಲಿಮಲ್ಲಿ, ಅದನ್ನ ನಾನು ಕಲಿಬೇಕಂತ, ಹಿಂಗೆ ಮಾತಾಡಬೇಕು, ಆ ಕ್ಲಾಸ್ ನೀನು ಅಟೆಂಡ್ ಮಾಡು, ನಿಂದೆಲ್ಲ ಜಾಬ್ ಬಿಟ್ಬಿಡು ಸರ್. ಜೀವನದಲ್ಲಿ ಏನು ಬೇಕು ಸರ್ ಮೇನು, ಅದು ಬಿಟ್ಟು ಇವ್ರು ಬಂದುಬಿಟ್ಟು ನನ್ನನ್ನು ಅದರಲ್ಲಿ ತಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನಂದರೆ ಮುಸ್ಲಿಮ್ ಆಗಿ, ಅಂದರೆ ಹಿಂದೂ ಆಗಿ ಫುಲ್ ಮುಸ್ಲಿಮ್ ಆಗಿ ನಾನು ಬುರ್ಕಾ ಹಾಕಬೇಕು, ನಾನು ಗೋಮಾಂಸನ ತಿನ್ನಲೇಬೇಕು, ಎನಿ ಕಾಸ್ಟ್ ನನಗೆ ಗೋಮಾಂಸ ತಿನ್ನಲೇಬೇಕು, ನಮಾಜ್ ಮಾಡಬೇಕು, ಬಂದವರಿಗೆ ಸಲಾಮ್ ಅಲಿಕಮ್ ಹೇಳಬೇಕು, ಅದೆಲ್ಲ ಹೆಂಗೆ ಅಂದರೆ ನಾನು ಅದಕ್ಕೆಲ್ಲ ಅಡ್ಡಿ ಮಾಡ್ತಿದ್ದೆ ಸರ್. ನಾನು ಬಂದುಬಿಟ್ಟು ಎದಕ್ಕೂ ನಾನು ಬಗ್ಗಿಲ್ಲ. ಅದೇನು ಜೋಯಾ ಅಂತ ಅದೇನು ರಿಜಿಸ್ಟರ್ ಮಾಡಿದ್ದಿಲ್ಲ ಅಷ್ಟೇ. ಆದರೆ ಎಲ್ಲಿ ಹೋಗಿ ಸಿಗ್ನೇಚರ್ ಹೊಡಿಯುವಾಗ ನಾನು ಲಕ್ಷ್ಮಿ ಅಂತ ನಾನು ಸಿಗ್ನೇಚರ್ ಹೊಡಿತಿದ್ದೆ, ಅದು ಹುಡ್ಕೋತಿದ್ದ ಅವ. ಎಲ್ಲ ಈಗ ಏನು ಮಾಡಿದ್ರು ಈಗ ಬರ್ಲಿಕ್ಕತ್ತಿಲ್ಲಮ್ಮ ಅಂಥೇಳಿ ಅವ್ರ ತಾಯಿ ಅವ್ರನ್ನೆಲ್ಲ ಡಿಸ್ಕಷನ್ ಮಾಡಿ ಈಗ ಒಂದು 3 ವರ್ಷ ಆಯ್ತಾ ನನ್ನನ್ನು ಅವರಿಬ್ಬರು ಬಿಟ್ಟಿದ್ದಾರೆ. ಈಗ ನಾನು ಮತ್ತೆ ಮುಸ್ಲಿಮಲ್ಲಿ ಅಂದರೆ ಫುಲ್ ಕಂಪ್ಲೀಟಾಗಿ ನಾನು ಮತ್ತೆ ಬರ್ತೀನಿ, ನಾನು ನಿಮ್ಮ ಕಾಲು ಬೀಳ್ತೀನಿ, ನಾನು ಮುಸ್ಲಿಮ್ ಆಗ್ತೇನೆ, ನಾನು ಕರ್ಕೋರಿ ಅಂತ ನನಗೆ ಬೇಡಬೇಕಂತ, ಅವ್ರ ಕಡೆ ಕಾಲು ಹಿಡಿಬೇಕಂತ, ಇನ್ನೊಂದು ತಂದೆ ತಾಯಿನ ಬಿಟ್ಟು ನಾನು ಹೋಗ್ಬೇಕಂತ. ಆವಾಗ ಮಾತ್ರ ಅವರು ದೊಡ್ಡ ಮಂದಿ ಮುಸ್ಲಿಮ್ ಮಂದಿ ಅಲ್ಲ, ಅವ್ರು ಬಂದುಬಿಟ್ಟು ನನಗೆ ಎಕ್ಸೆಪ್ಟ್ ಮಾಡ್ತಾರಂತ. ಇಲ್ಲ ಅಂದರೆ ನೋಡಿ ಹಿಂಗೆ ನನ್ನ ಜೀವನ ಹಾಳು ಮಾಡಿ ಇಟ್ಟಿದ್ದಾರೆ ಸರ್. ಇದರಲ್ಲಿ ಫುಲ್ಲು ಮೋಸನಾಗಿದೆ. ಒಂದು ಹುಡುಗಿ ಹಿಂದೂ ಅಂತ ಗೊತ್ತಿದ್ದು ಅವನ ಧರ್ಮದ ಬಗ್ಗೆ ಬಿಫೋರ್ ಹೇಳಿದೆ, ಮದ್ವೆ ಮಾಡಿ ಆದಮೇಲೆ ನಾನು ಮುಸ್ಲಿಮು, ನೀನು ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತೂ ನಮಗೆ ಟಾರ್ಚರ್ ಕೊಟ್ಟಿವಿ ಸರ್. ಇವತ್ತಿಲ್ಲ ಅಂದರೆ ನಾಳೆ ಅವ್ನು ಬದಲಾವಣೆ ಆಗ್ತಾನೆ. ನಾನು ಇಷ್ಟು ದಿನ ಕಾಯ್ದೆ ಸರ್. ಈಗ ಆಲ್ಮೋಸ್ಟ್ 3 ವರ್ಷ ಆಯ್ತು. ಈಗ ಪ್ರಾಬ್ಲಮ್ ನನಗಾಗ್ಲಿಕ್ಕತ್ತಿದೆ. ಅವ್ನು ಆರಾಮದಾನೆ, ನೀ ಬಂದರೆ ಬಾ, ನೀ ಬಿಟ್ಟರೆ ಬಿಡ, ಬಂದು ಸಂಸಾರ ಮಾಡಿದ್ರೆ ಮಾಡು, ಇಲ್ಲ ಬಿಡು, ಆದರೆ ನೀನು ಮುಸ್ಲಿಮಾಗಿ ಬಂದರೆ ಮಾತ್ರ ನಾನು ನಿನ್ಗೆ ಎಕ್ಸೆಪ್ಟ್ ಮಾಡ್ತೀನಿ, ಇಲ್ಲ ನೀನು ಯಾರೋ ನಾನು ಯಾರೋ ಆ ಥರ ನನಗೂ ಬಿಟ್ಟಿದ್ದಾನೆ, ನನ್ನ ಮಗುಗೂ ಬಿಟ್ಟ, ಅವ್ನು ಆರಾಮದಾನೆ ಸರ್. ಈಗ ನಂಗೆ ನ್ಯಾಯ ಬೇಕಾಗಿದೆ ಸರ್.